ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಬಿಸಿಬೇಳೆಭಾತ್. ಇದು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಎಷ್ಟು ತಿಂದೀವಿ ಅಂತ ನಮಗೆ ಅರ್ಥ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾನು ಸಾಮಗ್ರಿಗಳನ್ನು ನೋಡೋಣ. ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀವಿ, ಮತ್ತು ಅದೇ ರೀತಿ ಟೊಮೊಟೊ 1 ಟೊಮೊಟೊ ಅಥವಾ 2 ಟೊಮೆಟೊ ತೊಗೊಳ್ಳಿ. ಹುಳಿ ಜಾಸ್ತಿ ಇದ್ದರೆ ಕಡಿಮೆ ತೊಗೊಳ್ಳಿ, ಇಲ್ಲಾಂದರೆ ಜಾಸ್ತಿ ತೊಗೊಳ್ಳಿ. ಇವಾಗ ಬೀನ್ಸ್ ಅಥವಾ ಹುರುಳಿಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಯಾರೆಟ್, ಅದ್ರ ಜೊತೆ ಹಸಿ ಬಟಾಣಿ, ಅದ್ರ ಜೊತೆ ಆಲೂಗಡ್ಡೆ ತೆಗೆದುಕೊಂಡಿದ್ದೀವಿ. ಇಷ್ಟೇ ಅಲ್ಲದೆ ನಾವು ಬಿಸಿಬೇಳೆಭಾತ್ಗೆ ನಾನು ಇವತ್ತು ವಿಶೇಷವಾಗಿ ಇದರಲ್ಲಿ ಬೀಟ್ರೂಟು ಕೂಡ ಬಳಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಬೇಳೆಗಳನ್ನು ತೊಗೊತಾ ಇದ್ದೀವಿ. 1 ಕಪ್ ತೊಗರಿಬೇಳೆ, 1 ಕಪ್ ಕಡಲೆಬೇಳೆಯನ್ನು ತೊಗೊತಾ ಇದ್ದೀನಿ. ನಾನು ಅನ್ನವನ್ನು ಮೊದಲೇ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಅಕ್ಕಿಯನ್ನು ಇದರಲ್ಲಿ ತೋರಿಸ್ತಾ ಇಲ್ಲ. ಸ್ವಲ್ಪ ಒಗ್ಗರಣೆಗೆ ಇಂಗನ್ನು ತೆಗೆದುಕೊಳ್ಳಿ. ನಂತರ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉದ್ದುದ್ದಿಗೆ ಹೆಚ್ಚಿದ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ. ಆಮೇಲೆ ನಾವು ಒಣ ಖಾರದ ಪೌಡ್ರ್ ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀವಿ. ಒಗ್ಗರಣೆಗೋಸ್ಕರ ನಾನು ಶೇಂಗಾ ಕಾಳನ್ನು ಬಳಸ್ತಾ ಇದ್ದೀನಿ. ನೀವು ಕೂಡ ಬಳಸಿ, ಚೆನ್ನಾಗಿರುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ತೆಗೆದುಕೊಂಡ್ರೆ ನಮಗೆ ಬಿಸಿಬೇಳೆಭಾತ್ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು. ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವು ಬಳಸೋದ್ರಿಂದ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇರುತ್ತೆ. ಈ ವಿಡಿಯೋನು ಕೊನೆವರೆಗೂ ನೋಡಿ. ನಾನು ಪ್ರತಿಯೊಂದು ತರಕಾರಿಗಳ ಯೂಸಸ್ ಹೇಳ್ತಾ ಇದ್ದೀನಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇವಾಗ ನಾನು ತೆಗೆದುಕೊಂಡಂತಹ 1 ಕಪ್ ಕಡಲೆಬೇಳೆ ಮತ್ತು 1 ಕಪ್ ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆ ತೊಗೊತಾ ಇದ್ದೀನಿ. ನೀವು ಈ ಬೇಳೆಯನ್ನು ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊರಿ. ಇಲ್ಲಿವರೆಗೂ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನಾನು 3 ಥರದ ಬೇಳೆಯನ್ನು ತೊಳೆದುಕೊಂಡು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ ನಂತರ ನಾನು ಮಾಡಿಟ್ಕೊಂಡಂತಹ ಅನ್ನವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿಯಲ್ಲಿ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಅನ್ನ ಸೇರಿಸ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಬಳಸಿ ಕೂಡ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್, ಮತ್ತು ಟೇಸ್ಟ್ ಕೂಡ ಆಗಲ್ಲ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ. ಇವಾಗ ನಮ್ಮದು ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿರಿ. ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಂತಹ ಪ್ರತಿಯೊಂದು ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಅದಕ್ಕೂ ಮೊದಲು ಈ ತರಕಾರಿಗಳಲ್ಲಿರುವಂತಹ ಯೂಸಸ್ ಏನು ಅಂತ ನೋಡೋಣ. ನಾನು ಈ ವಿಡಿಯೋದಲ್ಲಿ ಕೇವಲ 2 ತರಕಾರಿಗಳನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ತರಕಾರಿಗಳನ್ನು ಬಳಸೋದ್ರಿಂದ ವಿಡಿಯೋ ಲೆಂದಿ ಆಗುತ್ತೆ. ನಾನು ಬೀನ್ಸು ಮತ್ತು ಆಲೂಗೆಡ್ಡೆ, ಬೀಟ್ರೂಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬಟಾಣಿ, ಟೊಮೆಟೊ ಪ್ರತಿಯೊಂದು ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿಯನ್ನು ನಾನು ಈ ಅನ್ನ ಮತ್ತು ಬೇಳೆ ಬೆಂದಂತಹ ಮಿಶ್ರಣಕ್ಕೆ ಸೇರಿಸಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮೊದಲೇ ಎಲ್ಲವನ್ನು ಹಾಕಿ ವಿಸಿಲ್ ಹೊಡೆಸೋದ್ರಿಂದ ಅದು ತುಂಬ ಮೆತ್ತಗಾಗಿಬಿಡುತ್ತೆ. ಸೊ ತರಕಾರಿಗಳು ನಮಗೆ ಅಷ್ಟೊಂದು ಚೆನ್ನಾಗಿ ಬಾಯಿಗೆ ಸಿಗಲ್ಲ. ಹಾಗಾಗಿ ನಾವು ಬೇಳೆ ಮತ್ತು ಅಕ್ಕಿಯನ್ನು ಮೊದಲೇ ಚೆನ್ನಾಗಿ ಮೆತ್ತಗಾಗುವವರೆಗೆ ಬೇಯಿಸ್ಕೊಂಡು ಆಮೇಲೆ ನಾವು ತರಕಾರಿಗಳನ್ನು ಸೇರಿಸ್ಬೇಕು ಫ್ರೆಂಡ್ಸ್. ಇದನ್ನು ಮಾಡೋದ್ರಿಂದ ಬಿಸಿಬೇಳೆಭಾತ್ ಚೆನ್ನಾಗಿ ಬರುತ್ತೆ. ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ 1-2 ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಉಪ್ಪು, ಖಾರ ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ನಾವು ಕುದಿಸ್ಬೇಕು. ಆಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾವನ್ನು ಹಾಕೋಬೇಕು. ಶೇಂಗಾ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು. ಸೊ ನಾನು ಸಾಮಗ್ರಿಗಳನ್ನ ಹೇಳೋದ್ರಲ್ಲಿ ಅದನ್ನು ಸೇರಿಸೋದು ಮರೆತೆ, ಅದನ್ನು ಕಂಪಲ್ಸರಿ ಹಾಕಲೇಬೇಕು. ಅದನ್ನು ಹಾಕಿ ನಾವು ಬಿಸಿಬೇಳೆಭಾತ್ ಒಗ್ಗರಣೆ ರೆಡಿ ಆದಮೇಲೆ ಬಿಸಿಬೇಳೆಭಾತ್ ಮಿಶ್ರಣಕ್ಕೆ ಈ ಒಗ್ಗರಣೆಯನ್ನು ಸೇರಿಸಿ ಇದಕ್ಕೆ ಇಂಗು ಕೂಡ ಸೇರಿಸ್ಬೇಕು. ಮೇನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲನೂ ಕೂಡ ಬಳಸ್ಬೋದು, ಟೇಸ್ಟ್ ಸಖತ್ತಾಗಿ ಬರ್ತೈತಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಕಂಪಲ್ಸರಿ ಬಳಸಬೇಕು. ಆಮೇಲೆ 1 ಪ್ಯಾಕೆಟ್ ನಾನು ಬಿಸಿಬೇಳೆಭಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಬಿಸಿ ಬಿಸಿಯಾದಂಥ ಟೇಸ್ಟಿಯಾದಂತಹ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಸೊ ಇವಾಗ ನಾನು
ಕ್ಯಾರೆಟಲ್ಲಿ ಇರ್ತಕ್ಕಂತಹ ಯೂಸಸ್ ಹೇಳ್ತೀನಿ. ಕ್ಯಾರೆಟಲ್ಲಿ ಎ ಮತ್ತು ಸಿ ಎಂಬ ವಿಟಮಿನ್ಸ್ಗಳು ಇರೋದರಿಂದ, ಕೆರೋಟಿನ್ ಎಂಬ ಅಂಶ ಇರೋದರಿಂದ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಸೊ ಹಾಗಾಗಿ ಕ್ಯಾರೆಟಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ 1 ಕ್ಯಾರೆಟ್ನಲ್ಲಿ 25 ಕ್ಯಾಲೋರಿಯಷ್ಟು ಇರ್ತೈತಿ. ಸೊ 1 ಕ್ಯಾರೆಟಲ್ಲಿ 25 ಕ್ಯಾಲೋರಿ ಇರ್ತೈತಿ. ಆಮೇಲೆ 4 ಗ್ರಾಮಷ್ಟು ಕಾರ್ಬೋಹೈಡ್ರೇಟ್ ಇರೋದರಿಂದ ಇದು ಯಾವುದೇ ರೀತಿ ಕೊಲೆಸ್ಟ್ರಾಲ್ ಹೆಚ್ಚಿಸಲ್ಲ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರುಳು, ಶ್ವಾಸಕೋಶ, ಬಾಯಿಯ ಆರೋಗ್ಯಕ್ಕೆ ಕ್ಯಾರೆಟ್ ತುಂಬ ಒಳ್ಳೆಯದು. ಕಣ್ಣಿನ ಆರೋಗ್ಯಕ್ಕೂ ಕೂಡ ಮಕ್ಕಳಿಗೆ ಇದನ್ನು ಪ್ರತಿದಿನ ಆಹಾರದಲ್ಲಿ ಬಳಸಲೇಬೇಕು. ಇನ್ನು ಬೀನ್ಸ್ ಹೇಳೋದಾದರೆ, ಬೀನ್ಸ್ ಅಥವಾ ಹುರುಳಿಕಾಯಿ ಅಂತ ಕರಿತೀವಿ. ಇದರಲ್ಲಿ ಕೂಡ ಎ, ಸಿ, ಕೆ ಎಂಬ ಹಲವಾರು ವಿಟಮಿನ್ಸ್ಗಳು ಇರುತ್ತೆ. ಇದರಲ್ಲಿ ಪೋಲಿಕ್ ಆ್ಯಸಿಡ್ ಇರೋದರಿಂದ ಹೆಚ್ಚಾಗಿ ಮೂಳೆಗಳು ಸಮೃದ್ಧವಾಗಿ ಬೆಳೆಯುತ್ತದೆ. ಮಕ್ಕಳಲ್ಲಿ ಮೂಳೆ ಮುರಿತ ಅಂತ ಬರುವಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಆರೋಗ್ಯಕ್ಕೆ ಕೂಡ ತುಂಬ ಬೀನ್ಸ್ ಒಳ್ಳೆಯದು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ತರಕಾರಿಗಳ ಬಗ್ಗೆ ಹೇಳ್ತೀನಿ. ಇದರಲ್ಲೇ ಎಲ್ಲ ತರಕಾರಿಗಳನ್ನು ಬಳಸಿದ್ದೀನಿ. ಅದನ್ನು ಹೇಳೋದ್ರಿಂದ ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಸೊ ಹಾಗಾಗಿ ನಾನು 2 ತರಕಾರಿಗಳ ಯೂಸಸ್ ಹೇಳ್ತೀನಿ. ಸೊ ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಒಂದೊಂದು ತರಕಾರಿಗಳು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ.